ಕುಂಭರಾಶಿ, ಗುರುವಿಗೆ ಕುಂಭರಾಶಿಯು ಉಚ್ಚ ರಾಶಿಯ ಸ್ಥಾನ, ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಕುಂಭರಾಶಿಗೆ ಪಂಚಮದಲ್ಲಿ ಗುರು ಮತ್ತು ಪಂಚಮದಿಂದ ಕುಂಭರಾಶಿಯನ್ನು ವೀಕ್ಷಣೆ ಫಲ ಎರಡೂ ಒಟ್ಟಿಗೆ ಬರ್ತದೆ. ಹಾಗಾಗಿ ಈ ವರ್ಷ ನಾನಾ ಉಪದ್ರವಗಳು ಪರಿಹಾರ ಆಗ್ತದೆ, ಆರೋಗ್ಯ ಸುಧಾರಿಸ್ತದೆ ಅಥವಾ ಅನಾರೋಗ್ಯ ಪರಿಹಾರ ಆಗ್ತದೆ, ಮದುವೆ ಮುಂಜಿಗಳಾಗ್ತದೆ, ಮನೆ ಕಟ್ತೀರಿ ಅಥವಾ ವಾಸದ ಇದನ್ನು ಬದಲಾಯಿಸ್ತೀರಿ, ಹೊಸ ಕೆಲಸಗಳು ಸಿಗ್ತದೆ, ವಸ್ತ್ರ ಅಲಂಕಾರ ಇತ್ಯಾದಿಗಳನ್ನು ಖರೀದಿಸ್ತೀರಿ. ಈ ರೀತಿಯ ಅನೇಕ ಶುಭ ಫಲಗಳು ಕುಂಭರಾಶಿಯವರಿಗೆ. ವಿಶೇಷವಾಗಿ ವಿಷ್ಣು ಸನ್ನಿಧಾನ ಇರತಕ್ಕಂತಹ ವಿಷ್ಣುವಿನ ಕ್ಷೇತ್ರಗಳ ಅನುಗ್ರಹವನ್ನು ಪಡಿತೀರಿ, ಅದಕ್ಕೆ ಮನಸ್ಸಾಗ್ತದೆ. ಅಥವಾ ಏನೋ ದಿಢೀರಂತ ಟ್ರಾವೆಲ್ ಮಾಡೋದು, ಅದಕ್ಕೆ ಅವ್ರ ಜೊತೆ ಹೋಗಿ ಬಂದು ವಿಷ್ಣುವಿನ ದರ್ಶನ ಇತ್ಯಾದಿ ಮೂರ್ತಿಗಳ ದರ್ಶನ ಮಾಡೋದು, ಹೀಗೆಲ್ಲ ಆಗ್ತಕ್ಕಂಥ ವರ್ಷ. ಜನ್ಮದ ರಾಹುವಿನ ಒಂದು ಸ್ವಲ್ಪ ಬಾಧೆ ಇರ್ತದೆ, ಸ್ವಲ್ಪ ಮಾನಸಿಕವಾಗಿ ವಿಕಾರವನ್ನು ತರ್ತಕ್ಕಂಥದ್ದು ಜನ್ಮ ರಾಹು ಕುಂಭದಲ್ಲಿ ಇದ್ದು. ಹಾಗಾಗಿ ನಿಮ್ಮ ಆಲೋಚನೆಯನ್ನು, ನಿಮ್ಮ ಮಾತನ್ನು ಗಮನಿಸ್ಕೊಳ್ಳಿ, ನಾಮಸ್ಮರಣೆ ಮಾಡಿ, ಧ್ಯಾನ ಮಾಡಿ. ಎರಡೆರಡೇ ನಿಮಿಷ ಸಾಕು, ಒಂದೊಂದೇ ನಿಮಿಷ ಸಾಕು, ಮನಸ್ಸು ತಿಳಿಯಾಗಕ್ಕೆ ಬಿಡಬೇಕು. ಧ್ಯಾನ ಅಂದರೆ ಏನು ಅಂದರೆ ಈ ಗೌಜಲ್ಲೇ ಇರೋದೇನೆ, ಈ ಗೌಜಲ್ಲೇ ಇದ್ದು ಒಂದು ಸ್ವಲ್ಪ ಈ ಕಡೆ ಲೆಫ್ಟ್ಗೆ ಕೂತ್ಕೊಂಡು ಮನಸ್ಸನ್ನು ತಿಳಿ ಮಾಡಿಕೊಳ್ಳೋದನ್ನೇ ಧ್ಯಾನ ಅಂತ ಕರೆಯೋದು. ಅಭ್ಯಾಸ ಆಗಬೇಕು. ಆವಾಗ ನಮ್ಮ ಮಾತಿನಿಂದ, ನಮ್ಮ ಆಲೋಚನೆಯಿಂದ ಆಗಬಹುದಾಗಿರ್ತಕ್ಕಂತಹ ದೋಷಗಳಿಂದ ನಾವು ರಕ್ಷಣೆಯನ್ನು ಪಡ್ಕೊಳ್ಳಬಹುದು. ಕುಂಭರಾಶಿಯವರು ಫೈನಾನ್ಸಸ್ ಕೂಡ ಒಳ್ಳೆಯದಾಗ್ತದೆ.